ಇನ್ನರ್ ವೀಲ್ ಕ್ಲಬ್ ನೆಲಮಂಗಲದ ವತಿಯಿಂದ ಸಾಕಷ್ಟು ಜನ ಅಮ್ಮಂದರು ಬಂದಿದ್ದಾರೆ. ಈ ಒಂದು ಕ್ಲಬ್ ವತಿಯಿಂದ ಇವತ್ತು ಇಲ್ಲಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಡಿಸಿನ್ಸ್ನ ತಂದುಕೊಟ್ಟಿದ್ದಕ್ಕೆ ಮೇಡಮ್ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಮ್ಮಂದ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಂದೊತ್ತು ಊಟ ಕಮ್ಮಿ ಆದರೂ ಪರವಾಗಿಲ್ಲ, ಮೆಡಿಸಿನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ನಂಗೆ ನೋಡಿದ್ರೆ ತುಂಬ ಖುಷಿನೂ ಆಯಿತು. ಒಂದು ಕಡೆ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ, ಒಂದು ಕಡೆ ತುಂಬ ಅಳುನೂ ಬರ್ತಾ ಇದೆ. ಅಳಿಲು ಸೇವೆನ ನಾವೆಲ್ಲರೂ ಸೇರಿ ನಮ್ಮ ಕ್ಲಬ್ನ ವತಿಯಿಂದ ಮಾಡ್ತಾ ಇದ್ದೀವಿ. ಇವ್ರಿಗೆ ಭಗವಂತ ಹೆಚ್ಚಿನಗೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ಇಂಥ ಇನ್ನೂ ನೂರಾರು ಜನನ ಇವರು ಸಾಕುವಂತ ಶಕ್ತಿ ಭಗವಂತ ಇವ್ರಿಗೆ ನೀಡಲಿ ಅಂತ ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇನ್ನರ್ ವೀಲ್ ಕ್ಲಬ್ ನೆಲಮಂಗಲದ ವತಿಯಿಂದ ಸಾಕಷ್ಟು ಜನ ಅಮ್ಮಂದರು ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಪ್ರತಿದಿನದ ಮೆಡಿಸಿನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಒಂದೊತ್ತು ಊಟ ಕಮ್ಮಿ ಆದರೂ ಪರವಾಗಿಲ್ಲ, ಮೆಡಿಸಿನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಈ ಒಂದು ಕ್ಲಬ್ ವತಿಯಿಂದ ಇವತ್ತು ಇಲ್ಲಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಡಿಸಿನ್ಸ್ನ ತಂದುಕೊಟ್ಟಿದ್ದಕ್ಕೆ ಮೇಡಮ್ ಅವ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಮ್ಮಂದ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಶೇಷವಾಗಿ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಂಗೆ ನೋಡಿದ್ರೆ ತುಂಬ ಖುಷಿನೂ ಆಯಿತು. ಒಂದು ಕಡೆ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ, ಒಂದು ಕಡೆ ತುಂಬ ಅಳುನೂ ಬರ್ತಾ ಇದೆ. ಯಾವ ಥರ ಅಂತ ನಾನು ಹೇಳೋದಕ್ಕೆ, ಮನೇಲಿ ಒಬ್ಬೊಬ್ಬರು ಇಬ್ಬಿಬ್ರನ್ನ ಅಪ್ಪ ಅಮ್ಮನ್ನ ಸಾಕೋದಕ್ಕೆ ಈಗ ಮನೆಯಲ್ಲಿ ಸ್ವಂತ ಅಪ್ಪ ಅಮ್ಮನ ಸಾಕೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಯೋಗೇಶ್ ಸರು ಇಷ್ಟು 140ರಿಂದ 150 ಜನನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದನ್ನು ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ. ನಾನು ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೆ. ತುಂಬ ನನಗೂ ಇದಾಯಿತು, ನಾನು ಏನಾದ್ರು ಸಹಾಯ ಮಾಡಬೇಕು ಅಂತ. ಈ ಸಾರಿ ನಾನು ಎಲ್ಲ ಮೆಡಿಷನ್ನ ಸರ್ನ ಕೇಳಿದೆ, ಏನೇನು ಮೆಡಿಷನ್ ಇದೆ ಅದನ್ನೆಲ್ಲ ಲಿಸ್ಟ್ ಕಳಿಸಿ ಸರ್ ಅಂತ. ಆವಾಗ ಅವ್ರು ಕಳಿಸಿದ್ರು. ಅದಕ್ಕೆ ಅವ್ರಿಗೇನು ಬೇಕೋ ಎಲ್ಲರಿಗೂ ನಾನು ಮೆಡಿಷನ್ ಎಲ್ಲ ತಂದುಕೊಟ್ಟೆ. ನನ್ನ ಅಳಿಲು ಸೇವೆನ ನಾವೆಲ್ಲರೂ ಸೇರಿ ನಮ್ಮ ಕ್ಲಬ್ನ ವತಿಯಿಂದ ಮಾಡ್ತಾ ಇದ್ದೀವಿ. ದೇವ್ರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತೇನೆ. ಹೇಗಿದೆ? ತುಂಬ ಚೆನ್ನಾಗಿದೆ, ತುಂಬ ಮೇಂಟೈನ್ ಮಾಡ್ತಾ ಇದ್ದೀರಾ. ಇನ್ನೂ ಇವಾಗ ಹೊಸದಾಗಿ ಕಟ್ಟಡ ಬೇರೆ ಕಟ್ಟಿಸ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯನ ಮಾಡ್ತೀವಿ ಅಂತ ಹೇಳ್ತೀನಿ. ತುಂಬ ನೀಟ್ನೆಸ್ ಇದೆ. ಎಲ್ಲರೂ ಬಂದಿರೋರು ತುಂಬ ಹೇಳ್ತಾ ಇದ್ರು, ಸರ್ ಬಂದಾಗ ಒಂಥರ ಇದ್ರು ಮೇಡಮ್ ಅವರು, ಇವಾಗ ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ. ಅದನ್ನು ಕೇಳಿ ನಾನು ತುಂಬ ಖುಷಿ ಪಟ್ಟೆ ಸರ್. ನಿಮಗೆ ಥ್ಯಾಂಕ್ ಯು. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಆಯುಷ್ಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ನಿಮ್ಮ ಎಲ್ಲ ಕ್ಲಬ್ನ ಸದಸ್ಯರಿಗೆ ಮುಖ್ಯಸ್ಥರಿಗೆ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಮೆಡಿಸಿನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಅದೇ ಹೇಳ್ದಾಗೆ ಊಟ ಕಮ್ಮಿ ಆದರೂ ಪರವಾಗಿಲ್ಲ, ಮೆಡಿಸಿನ್ಸ್ ಭಾಳ ಮುಖ್ಯವಾಗಿ ವಯಸ್ಸಾಗಿರೋರಿಗೆ ಬೇಕಾಗುತ್ತೆ. ಸೊ ತಂದುಕೊಟ್ಟಿದ್ದಕ್ಕೆ ಧನ್ಯವಾದ. ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನಗೆ ಮಾತೇ ಬರ್ತಾ ಇಲ್ಲ ಏನು ಹೇಳಬೇಕು ಅಂತ. ಇಷ್ಟೊಂದು ಜನನ ಇವರು ತನ್ನ ಮಕ್ಕಳಂತೆ ನೋಡ್ಕೋತಿದ್ದಾರೆ. ಯೋಗೀಶ್ರವರು ಅವ್ರಿಗೆ ಸಾಥ್ ಸಹ ಅವರು ಮಿಸಸ್ಸು ಮಂಜು ಅವರು ತುಂಬ ಚೆನ್ನಾಗಿ ಸಾಥ್ ಕೊಡ್ತಿದ್ದಾರೆ. ಒಬ್ಬ ಮನುಷ್ಯ ಏನೇ ಸಾಧನೆ ಮಾಡೋದಕ್ಕಿದ್ರು ಅದ್ರ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳೋದಕ್ಕೆ ಇವರೇ ಮಂಜುನೇ ಸಾಕ್ಷಿ. ಯೋಗೇಶ್ ಅವ್ರನ್ನ ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಅವ್ರು ಹೇಳ್ತಾ ಇದ್ರು, ಒಬ್ಬೊಬ್ರಿಗೂ ಕಾಲಲ್ಲೆಲ್ಲ ಎಷ್ಟು ಗಾಯಗಳಾಗಿದೆ ಅದನ್ನೆಲ್ಲ ನಾನೇ ಸ್ವತಃ ಕೈಯಲ್ಲಿ ಹುಳುಗಳನ್ನೆಲ್ಲ ತೆಗಿತೀನಿ ಅಂತ. ಈಗಿನ ಕಾಲದಲ್ಲಿ ಡಾಕ್ಟ್ರುಗಳು ಮಾಡೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಇವರು ಡಾಕ್ಟ್ರಿಗಿಂತ ಒಂದು ಹೆಜ್ಜೆ ಮುಂದೆ ಮತ್ತು ತಾಯಿಗಿಂತ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಆ ಥರ ಇವ್ರು ಸೇವೆ ಎಲ್ಲ ಮಾಡ್ತಿದ್ದಾರೆ. ತುಂಬ ಖುಷಿಯಾಯಿತು. ಇವ್ರಿಗೆ ಭಗವಂತ ಹೆಚ್ಚಿನಗೆ ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ. ಇಂಥ ಇನ್ನೂ ನೂರಾರು ಜನನ ಇವರು ಸಾಕುವಂಥ ಶಕ್ತಿ ಭಗವಂತ ಇವ್ರಿಗೆ ನೀಡಲಿ ಅಂತ ನಮ್ಮೆಲ್ಲ ಇನ್ನರ್ ವೀಲ್ ಪದಾಧಿಕಾರಿಗಳ ಪರವಾಗಿ ನಾನು ಕೇಳ್ಕೊತೀನಿ. ನೀವು ಅಷ್ಟೇ, ಇವ್ರು ಏನು ಹೇಳ್ತಾರೋ ಅದನ್ನ ಮಾಡಿ. ಇಷ್ಟು ಅವ್ರ ಮಕ್ಕಳಂತೆ ನಿಮ್ಮನ್ನು ನೋಡ್ಕೋತಿದ್ದಾರೆ. ಇವ್ರಿಗೆ ಯಾವಾಗಲೂ ಇವ್ರಿಗೆ ನೀವು ತೊಂದರೆ ಕೊಡಬಾರ್ದು. ಅವ್ರು ಹೇಳಿದ್ನ ಕೇಳ್ಕೊಂಡು ಹೋಗ್ಬಿಟ್ರೆ ಸಾಕು. ಅವರು ಇನ್ನೂ ಚೆನ್ನಾಗಿ ನಿಮ್ಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.